ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ಕ್ರಿಪ್ಟ್ ಕಿಡಿ ಯೂಟ್ಯೂಬ್ ಚಾನಲ್. ಲಾಸ್ಟ್ ಕ್ಲಾಸ್ನಲ್ಲಿ ನಾವು ತಿಳ್ಕೊಂಡಿದ್ವಿ ಕನ್ಸ್ಟ್ರಕ್ಟರ್ ಅಂದರೆ ಏನು, ಯಾವ ರೀತಿ ಕನ್ಸ್ಟ್ರಕ್ಟ್ ಮಾಡ್ತೀವಿ, ವೇರಿಯೇಬಲ್ಸ್ಗಳನ್ನ ನಾವು ಇನಿಟ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಸೆಲ್ಫ್ ಮೆಥಡ್ ಬಗ್ಗೆ ತಿಳ್ಕೊಂಡಿದ್ವಿ, ರೈಟ್. ಸೊ ನಾನು ನಿಮಗೆ ಇನ್ಸ್ಟನ್ಸ್ ವೇರಿಯೇಬಲ್ ಆಮೇಲೆ ಕ್ಲಾಸ್ ವೇರಿಯೇಬಲ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡುವಂಥ ಟೈಮಲ್ಲಿ ನಿಮಗೆ ಹೇಳಿದ್ದೆ ನಾನು. ಕ್ಲಾಸ್ ವೇರಿಯೇಬಲ್ಸ್ನ ನಾವು ಇನ್ಸ್ಟಂಟ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಚೇಂಜ್ ಮಾಡೋಕ್ಕಾಗಲ್ಲ ಅಂತ. ಯಾರ್ಯಾರಿಗೆ ನೆನಪಿದೆಯೋ ನನಗಂತೂ ಗೊತ್ತಿಲ್ಲ. ಸೊ ನೆನಪಿಲ್ಲ ಅಂತಂದರೆ ಇನ್ಸ್ಟೆನ್ಸ್ ವೇರಿಯೇಬಲ್ ಆಮೇಲೆ ಕ್ಲಾಸ್ ವೇರಿಯೇಬಲ್ ಮೇಲೆ ಏನು ವೀಡಿಯೋ ಇದೆ ಅದನ್ನ ನೋಡ್ಕೊಂಬನ್ನಿ, ಆಮೇಲೆ ಈ ವಿಡಿಯೋನ ನೋಡಿ. ಓಕೆ, ಸೊ ಅಂದರೆ ನಿಮಗೊಂದು ಐಡಿಯಾ ಸಿಗುತ್ತೆ ಏನು ಮಾಡ್ತಾ ಇದ್ದೀವಿ ಇವತ್ತಿನ ಕ್ಲಾಸ್ನಲ್ಲಿ ನಾವು ಅಂತ. ಓಕೆ, ಸೊ ನಾವು ಬೇಸಿಕಲಿ ಕ್ಲಾಸ್ ವೇರಿಯೇಬಲ್ಸ್ಗಳನ್ನ ಚೇಂಜ್ ಮಾಡೋದನ್ನ ಹೇಳ್ಕೊಡ್ತೀನಿ, ಯಾವ ರೀತಿ ಮಾಡ್ತೀವಿ ಬೇಸಿಕಲಿ ಅಂತ. ಅದನ್ನು ಇಂಪಾರ್ಟೆಂಟ್ ಸ್ಟಫ್ ಅಲ್ಲ, ಆ ಪ್ರೊಸೀಜರ್ ಏನಿದೆ ಅದು ಇಂಪಾರ್ಟೆಂಟ್ ಸ್ಟಫ್ ಅಲ್ಲ. ಬೇಸಿಕಲಿ ಇಲ್ಲಿ ನಾವೇನು ಮಾಡ್ತಾ ಇದ್ವಿ, ಇಲ್ಲಿ ನಾವು ಆಟೋಮೆಟಿಕಲಿ ಒಂದು ಯಾವುದಾದ್ರೂ ಫಂಕ್ಷನ್ನ ಕ್ರಿಯೇಟ್ ಮಾಡಿದ್ರೆ ಕ್ಲಾಸ್ ಒಳಗಡೆ, ಸೊ ಡೆಫ್ ಅಂತ ನಾನು ಏನು ಮಾಡ್ತೀನಿ, ಇಲ್ಲೊಂದು ಕ್ಲಾಸ್ನ ಕ್ರಿಯೇಟ್ ಮಾಡಿದೆ ಅಂತ ಇಟ್ಕೊಳ್ಳಿ ಇವಾಗ. ಸೊ ಇದೇನಾಗುತ್ತೆ, ಆಟೋಮೆಟಿಕ್ಲಿ ಸೆಲ್ಫ್ನ ತಗೊಳ್ತಾ ಇದೆ. ಓಕೆ, ಸೆಲ್ಫ್ ದ್ಯಾಟ್ ಬೇಸಿಕಲಿ ಇನ್ಸ್ಟನ್ಸ್ನ ಇದೇನು ಮಾಡ್ತಾ ಇದೆ, ಆರ್ಗ್ಯುಮೆಂಟ್ ಆಗಿ ಇಂಟೇಕ್ ಮಾಡ್ತಾ ಇದೆ. ಸೊ ಇಲ್ಲಿ ನನಗೆ ಇನ್ಸ್ಟನ್ಸ್ ಬೇಡ, ಓವರ್ ಆಲ್ ಒಂದು ಕ್ಲಾಸ್ನ ನಾನು ಏನಾದರೂ ಆರ್ಗ್ಯುಮೆಂಟ್ ಆಗಿ ತೊಗೋಬೇಕಂದ್ರೆ ಅದನ್ನ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಬೇಸಿಕಲಿ ಈ ಕಂಪ್ಲೀಟ್ ವಿಡಿಯೋ ಇರೋದು. ಯಾವ ಮೆಥಡಿಂದ ಮಾಡ್ತೀವಿ ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಬಿಕಾಸ್ ನೀವು ಈ ಪ್ಲೇಲಿಸ್ಟ್ನ ಅಸೆಸ್ ಮಾಡ್ಕೊಂಡಿಲ್ಲ ಅಂದರೆ ಈ ಪ್ಲೇಲಿಸ್ಟ್ನ ಚಾನಲಿಂದ ನೀವು ಅಸೆಸ್ ಮಾಡ್ಕೋಬೋದು. ಆಲ್ರೆಡಿ ಒಂದು 36 ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ ರಿಲೇಟೆಡ್ ಟು ಪೈಥಾನ್. ಇನ್ ಫ್ಯೂಚರ್ನಲ್ಲಿ ತುಂಬಾ ವೀಡಿಯೋಸ್ಗಳು ಬರೋದಿದ್ದಾವೆ, ಪೈಥಾನ್ ರಿಲೇಟೆಡೇ ತುಂಬ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ಗಳು ಕೂಡ ಬರೋದಿದ್ದಾವೆ. ಸೊ ಅದಕ್ಕೋಸ್ಕರ ಇದನ್ನ ಸೇವ್ ಮಾಡಿ ಇಟ್ಕೊಳ್ಳಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಚಾನಲ್ಗೆ ಏನಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಓಕೆ, ಸೊ ನನ್ನ ಚಾನಲಲ್ಲಿ ಒಂದು ಸತಿ ಬಂದುಬಿಟ್ಟು ನೀವೇನಾದರೂ ನನ್ನ ಪ್ಲೇಲಿಸ್ಟ್ನ ಓಪನ್ ಮಾಡಿಕೊಂಡ್ರೆ ಸೊ ಅಲ್ಲಿ ನಿಮಗೆ ಪ್ಲೇಲಿಸ್ಟ್ ಸಿಕ್ಬಿಡುತ್ತೆ. ಓಕೆ, ಸೊ ಪೈಥಾನ್ ಕಂಪ್ಲೀಟ್ ಕೋರ್ಸ್ ಇನ್ ಕನ್ನಡ ಅಂತ. ಸೊ ಇಲ್ಲಿಂದ ನೀವು ನನ್ನ ಪ್ಲೇಲಿಸ್ಟ್ನ ಅಸೆಸ್ ಮಾಡ್ಕೋಬೋದು, ಇಲ್ಲಿಂದ ಸ್ಟಡಿ ಮಾಡ್ಕೋಬೋದು. 1 by 1 ವೀಡಿಯೋ ನೋಡ್ಕೊಳ್ತಾ ಬಂದರೆ ನಿಮಗೆ ಪೂರ್ತಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಪೈಥಾನ್ ಬೇಸಿಕ್ಸಿಂದ ಸ್ಟಾರ್ಟ್ ಮಾಡಿದ್ವಿ, ಇವಾಗ ಆಲ್ರೆಡಿ ತುಂಬ ಅಡ್ವಾನ್ಸ್ ಲೆವೆಲಲ್ಲಿ ಬಂದುಬಿಟ್ಟಿದ್ವಿ. ಇನ್ನೂ ಅಡ್ವಾನ್ಸ್ ಲೆವೆಲಲ್ಲಿ ಹೋಗೋಣ. ಜಸ್ಟ್ ಕೀಪ್ ಸಪೋರ್ಟಿಂಗ್. ವ್ಯೂಸ್ ತುಂಬ ಕಡಿಮೆ ಇದೆ, ಅದಕ್ಕೋಸ್ಕರ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ಸೊ ಅಂದ್ಬಿಟ್ಟೆ ನಾವೇನು ಮಾಡೋಣ ಇವಾಗ, ಪೈಥಾನ್ನಲ್ಲಿ ಬರೋಣ. ಪೈಥಾನ್ನಲ್ಲಿ ಬಂದುಬಿಟ್ಟು ಇಲ್ಲೊಂದು ಏನು ಮಾಡ್ತೀನಿ, ನ್ಯೂ ಫೈಲ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ ನಾನು. ಸೊ ಫೈಲ್ ನೇಮ್ ಬಂದುಬಿಟ್ಟು ನಮ್ಮದು 35.py, ಯಾಕೆಂದರೆ 35th ಟ್ಯುಟೋರಿಯಲ್ ಆಗಿದೆ ನಮ್ಮದು. ಓಕೆ, ಸೊ ಇವಾಗ ನಾನು ಫಸ್ಟ್ ಆಫ್ ಆಲ್ ಏನು ನೋಡಬೇಕು, ಓಪ್ಸ್ ಕಾನ್ಸೆಪ್ಟ್ಸ್ ಮೇಲೆ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂದಮೇಲೆ ಒಂದು ಕ್ಲಾಸ್ನ ನಾನು ಕ್ರಿಯೇಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ಇದ್ರದ್ದು ಹೆಸರು ಬಂದುಬಿಟ್ಟು ಸ್ಟೂಡೆಂಟ್ಸ್ ಅಂತ ಇಟ್ಕೊಳ್ತೀನಿ ನಾನು. ಓಕೆ, ಸೊ ಇದರಲ್ಲಿ ಒಂದು ವೇರಿಯೇಬಲ್ ಇದೆ ಅಂತ ಇಟ್ಕೊಳ್ಳೋಣ. ಅದು ಬಂದುಬಿಟ್ಟು var1 = ಇದು ಏನಿದೆ vajeed vajeed ಅಂತ ಇದೆ. ಓಕೆ, ಸೊ ಇವಾಗ ನಾನು ಏನು ಮಾಡ್ತೀನಿ, ಇಲ್ಲಿ ಒಂದು ಇನ್ಸ್ಟೆಂಟ್ನ ಕ್ರಿಯೇಟ್ ಮಾಡ್ತೀನಿ. stu1 = ಸ್ಟೂಡೆಂಟ್ಸ್ ಅಂತ. ಸೊ ಇದೇನು stu1 ಅನ್ನೋದು ಸ್ಟೂಡೆಂಟ್ಸ್ ಅನ್ನುವಂಥ ಕ್ಲಾಸ್ಗೆ ರಿಲೇಟೆಡ್ ಆಗಿದೆ ಅಂತ ಹೇಳಿದೆ ನಾನು. ಇವಾಗ ಏನು ಮಾಡೋಣ, ಅದೇ ರೀತಿ ನಾವು var1ನ ಪ್ರಿಂಟ್ ಮಾಡಿಸೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಅದಕ್ಕೋಸ್ಕರ ಏನು ಮಾಡ್ತೀನಿ, ಪ್ರಿಂಟ್ students.var1 ಅಂತ ಕೊಡ್ತೀನಿ. ಓಕೆ, var1 ಅಂತ ಕೊಟ್ಟಾಗ ಅಫ್ಕೋರ್ಸ್ ನಂದು ಇಲ್ಲಿ ಏನಾಗುತ್ತೆ, var1 ಪ್ರಿಂಟ್ ಆಗುತ್ತೆ, ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇಲ್ಲ. var1ಅಲ್ಲಿ ವ್ಯಾಲ್ಯೂ ಏನಿತ್ತು, vajeed ಅಂತ ಇತ್ತು, ಅದು ನನಗೆ ಏನಾಯಿತು, ಪ್ರಿಂಟ್ ಆಯಿತು. ಓಕೆ, ಸೊ ಇನ್ಸ್ಟನ್ಸ್ ವೇರಿಯೇಬಲ್ ಆಮೇಲೆ ಕ್ಲಾಸ್ ವೇರಿಯೇಬಲ್ನ ಎಕ್ಸ್ಪ್ಲೈನ್ ಮಾಡುವಂಥ ಟೈಮ್ನಲ್ಲಿ ನಾನು ಹೇಳಿದ್ದೆ, ಯೂಸಿಂಗ್ ಅ ಕ್ಲಾಸ್ ವಿ ಕ್ಯಾನ್ ಚೇಂಜ್ ಕ್ಲಾಸ್ ವೇರಿಯೇಬಲ್. ಅದನ್ನ ಬಿಟ್ಟರೆ ನಾವು ಇನ್ಸ್ಟನ್ಸ್ ವೇರಿಯೇಬಲ್ನ ಇಟ್ಕೊಂಡ್ಬಿಟ್ಟು ಇದು ಏನು ಕ್ಲಾಸ್ ವೇರಿಯೇಬಲ್ನ ಚೇಂಜ್ ಮಾಡೋಕ್ಕಾಗಲ್ಲ. ಅದು ಬರೀ ಇನ್ಸ್ಟಂಟ್ ವೇರಿಯೇಬಲ್ ಮಾತ್ರ ಚೇಂಜ್ ಮಾಡ್ಬೋದು, ಒಂದು ಇನ್ಸ್ಟಂಟ್ ಅಂತ. ಬಟ್ ಇವತ್ತು ನಾನು ಏನು ಮಾಡ್ತಾ ಇದ್ದೀನಿ, ಒಂದು ಇನ್ಸ್ಟೆನ್ಸ್ ವೇರಿಯೇಬಲ್ನ ಇಟ್ಕೊಂಡ್ಬಿಟ್ಟು ಇದನ್ನು ಕ್ಲಾಸ್ ವೇರಿಯೇಬಲ್ ಏನಿದೆ ಇದನ್ನು ಚೇಂಜ್ ಮಾಡೋದಕ್ಕೆ ಟ್ರೈ ಮಾಡೋಣ. ಓಕೆ, ಸೊ ಅದಕ್ಕೆ ನಮಗೆ ಏನು ಬರುತ್ತಪ್ಪ ಅಂತಂದರೆ, ಏನು ಹೆಲ್ಪ್ ಮಾಡುತ್ತೆ ಅಂತಂದರೆ ಅದು ಬಂದುಬಿಟ್ಟು ನಮ್ಮದು ಕ್ಲಾಸ್ ಮೆಥಡ್ ಅಂತ. ಓಕೆ, ಸೊ ಕ್ಲಾಸ್ ಮೆಥಡ್ ಅಂತ ನಾವು ಒಂದು ಡೆಕೋರೇಟರ್ನ ಇಲ್ಲಿ ಯೂಸ್ ಮಾಡ್ಕೊಳ್ತೀನಿ. ಡೆಕೋರೇಟರ್ಸ್ ಬಗ್ಗೆ ನಿಮ್ಗೆ ಐಡಿಯಾ ಇಲ್ಲ ಅಂತಂದರೆ ಡೆಕೋರೇಟರ್ ಅಂದರೆ ಏನು ಎತ್ತ ಅಂತ, ಸೊ ಆಲ್ರೆಡಿ ಅದ್ರ ಮೇಲೆ ಕೂಡ ವೀಡಿಯೋ ಇದೆ ನನ್ನ ಚಾನಲಲ್ಲಿ, ಜಸ್ಟ್ ಚೆಕ್ಔಟ್ ಮಾಡ್ಕೊಳ್ಳಿ. ಅದ್ರ ಬಗ್ಗೆಯೂ ಕೂಡ ಐ ಥಿಂಕ್ ಸೊ ಇಲ್ಲೇ ಇದೆ 31st ವೀಡಿಯೋ ಡೆಕೋರೇಟ್ಸ್ ಇನ್ ಪೈಥಾನ್ ಅಂತ. ಸೊ ಅದ್ರ ಬಗ್ಗೆ ಕೂಡ ಚೆಕ್ಔಟ್ ಮಾಡ್ಕೊಳ್ಳಿ ಏನು ಅಂತ. ಸೊ ಇಲ್ಲಿ ನಾನು ಏನು ಮಾಡ್ತೀನಿ, ಕ್ಲಾಸ್ ಮೆಥಡ್ ಅಂತ ಒಂದು ಡೆಕೋರೇಟರ್ನ ಯೂಸ್ ಮಾಡ್ಕೊಳ್ತೀನಿ. ಅದಾದಮೇಲೆ ಇಲ್ಲೊಂದು ಕ್ಲಾಸ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ. ಇದು ಬಂದುಬಿಟ್ಟು ನಮ್ಮದು ಏನು ಮಾಡುತ್ತೆ, change change class ಕ್ಲಾಸ್ ವೇರಿಯೇಬಲ್. ಓಕೆ, ಸೊ ಈಗ ನಾನು ಏನಾದರೂ ಪ್ಯಾರಂಥೆಸಿಸ್ ಕೊಟ್ಟ ತಕ್ಷಣ ಇಲ್ಲಿ ನೋಡ್ಬೋದು, ಇಂಟೇಕ್ ಏನು ತೊಗೊತಾ ಇದೆ, ಒಂದು CLS ಅಂತ ತೊಗೊತಾ ಇದೆ. ಬೇಸಿಕಲಿ ಇದು ಇಂಟೇಕ್ ಆಗಿ ಏನು ತೊಗೊತಾ ಇದೆ, ಓವರ್ ಆಲ್ ಒಂದು ಕ್ಲಾಸ್ನ ಇಂಟೇಕ್ ಆಗಿ ತೊಗೊಳ್ತಾ ಇದೆ. ಓಕೆ, ಸೊ ಒಂದು ಕ್ಲಾಸ್ ಜೊತೆ ನಾನು ಏನಾದರೂ ವರ್ಕ್ ಮಾಡಬೇಕಾಗಿತ್ತು ಅಂದ್ರೆ ಅಂತಹ ಟೈಮ್ನಲ್ಲಿ ನಾನು ಏನು ಮಾಡ್ಬೋದು, ಕ್ಲಾಸ್ ಮೆಥಡ್ನ ಯೂಸ್ ಮಾಡ್ಕೋಬೋದು. ಓಕೆ, ಸೊ ಇದು ಇಂಟೇಕ್ ಆ್ಯಸ್ ಯೂಶುವಲ್ ಇದ್ರ ಫಸ್ಟ್ ಆರ್ಗ್ಯುಮೆಂಟ್ ಯಾವಾಗಲೂ ಕ್ಲಾಸ್ ಆಗಿರುತ್ತೆ. ಸೊ ಅದಾದಮೇಲೆ ನಾನು ಏನು ಮಾಡ್ತೀನಿ, ಇಲ್ಲಿ ಇನ್ನೊಂದು ಆರ್ಗ್ಯುಮೆಂಟ್ನ ಕೊಡ್ತೀನಿ. ಅದು ಬಂದುಬಿಟ್ಟು ನಮ್ಮದು ವ್ಯಾಲ್ಯೂ ಅಂತ ಕೊಡ್ತೀನಿ. ಓಕೆ, ಸೊ ಇಲ್ಲಿ ಏನು ಮಾಡುತ್ತೆ, ಇದು ಬೇಸಿಕಲಿ ಕ್ಲಾಸ್ ವೇರಿಯೇಬಲ್ನ ಚೇಂಜ್ ಮಾಡುತ್ತೆ. var1
ಸಾರಿ ಇದು var1 ಕ್ಲಾಸ್ ವೇರಿಯಬಲ್ var1 ಏನಿದೆ ಅದನ್ನು ಏನಾದರೂ ನಾನು ಚೇಂಜ್ ಮಾಡಬೇಕು ಅಂದರೆ ಫಸ್ಟ್ ಆಫ್ ಆಲ್ ನಾನು ಕ್ಲಾಸ್ನ ಯೂಸ್ ಮಾಡ್ಕೋಬೇಕು CLS ಅಂತ, ಆಮೇಲೆ ಡಾಟ್ ಕೊಟ್ಬಿಟ್ಟು var1 ಅಂತ ಕೊಟ್ಟು ಇಲ್ಲೇನು ಮಾಡ್ತೀನಿ ನಾನು ವಾಜಿದ್ ಅಂತ ಏನು ನೇಮ್ ಇದೆ ಆ ನೇಮ್ನ ನಾನು ಚೇಂಜ್ ಮಾಡಿಬಿಟ್ಟು ಏನು ಮಾಡ್ತೀನಿ ಕೊಟ್ರೇಶ್ ಅಂತ ಮಾಡ್ತೀನಿ. ಓಕೆ, ಸೊ ಇದೇನು ಮಾಡ್ತೆ ಇವಾಗ ವಾಜಿದ್ ಅನ್ನುವಂತಹ ವೇರಿಯಬಲ್ ಏನಿತ್ತು ಅದನ್ನ ಓವರ್ ರೈಟ್ ಮಾಡಿಬಿಟ್ಟು ವಾಜಿದ್ ವ್ಯಾಲ್ಯೂ ಬದಲಾಗಿ ಅಲ್ಲಿ ಏನು ಮಾಡುತ್ತೆ ಕೊಟ್ರೇಶ್ ಅಂತ ಆ್ಯಡ್ ಮಾಡುತ್ತೆ. ಓಕೆ, ಸೊ ಇವಾಗ ನೋಡೋಣ ಚೆಕ್ಔಟ್ ಮಾಡ್ಕೊಳ್ಳೋಣ ಇದು ಯಾವ ರೀತಿ ಕಾಣಿಸುತ್ತೆ ಅಂತ. ಸೊ ಓಕೆ, ಸೊ ಲೆಟ್ಸ್ ಸಿ. ಓಕೆ, ಸೊ ಕೊಟ್ರೇಶ್ ಅಲ್ಲ, ಒಂದು ತಪ್ಪು ಮಾಡಿದ್ದೀನಿ ನಾ ಇಲ್ಲಿ ಇದ್ರೊಳಗಡೆ ಒಂದು ತಪ್ಪು ಮಾಡಿದ್ದೀನಿ. ಏನು ಅಂತಂದರೆ ನಾ ಇಲ್ಲಿ ಬೇಸಿಕಲಿ ಕೊಟ್ರೇಶ್ ಅಂತ ಕೊಡಬಾರ್ದು, ಇಲ್ಲಿ ನಾನು ವೇರಿಯಬಲ್ನ ಕೊಡಬೇಕು ವ್ಯಾಲ್ಯೂ ಅಂತ. ಆರ್ಗ್ಯುಮೆಂಟ್ನ ಏನು ಪಾಸ್ ಮಾಡಿದ್ದೀನೋ ಆ ಆರ್ಗ್ಯುಮೆಂಟ್ನ ನಾನು ಇಲ್ಲಿ ಯೂಸ್ ಮಾಡ್ಕೋಬೇಕು. ಓಕೆ, ಸೊ ಇಷ್ಟು ಕೊಟ್ಬಿಟ್ಟು ನಾನು ಏನು ಮಾಡ್ತೀನಿ ಇವಾಗ ಇಲ್ಲಿ STU1 ಸ್ಟೂಡೆಂಟ್ಸ್ ಅಂತ ಏನಿತ್ತು, ಸೊ STU1 ಡಾಟ್ ಚೇಂಜ್ ಕ್ಲಾಸ್ ನಲ್ಲಿ ಏನು ಮಾಡ್ತೀನಿ ಈಗ ನಾನು ಕೊಟ್ರೇಶ್ ಅಂತ ಕೊಡ್ತೀನಿ. ಓಕೆ, ಸೊ ಕೊಟ್ರೇಶ್ ಅಂತ ಕೊಟ್ಟರೆ, ಸೊ ಇದನ್ನ ಕೊಟ್ಟರೆ ಏನಾಗುತ್ತೆ ಇವಾಗ ನಂದು var1 ವ್ಯಾಲ್ಯೂ ಏನಿತ್ತು ಅದು ಚೇಂಜ್ ಆಗಿಬಿಟ್ಟು ಕೊಟ್ರೇಶ್ ಅಂತ ಆಗುತ್ತೆ. ಓಕೆ, ಸೊ ಅದನ್ನ ಯಾವ ರೀತಿ ಚೆಕ್ಔಟ್ ಮಾಡ್ಕೊಳ್ಳೋದು, ಫಸ್ಟ್ ಆಫ್ ಆಲ್ ನಾವು ಸ್ಟಾರ್ಟಿಂಗ್ನಲ್ಲೇ ಚೆಕ್ ಮಾಡಿದ್ವಿ var1 ವ್ಯಾಲ್ಯೂ ಏನಿದೆ ಅಂತ, ಸ್ಟೂಡೆಂಟ್ಸ್ ಡಾಟ್ varನ ಯೂಸ್ ಮಾಡ್ಕೊಂಬಿಟ್ಟು ಕ್ಲಾಸ್ನ ಯೂಸ್ ಮಾಡ್ಕೊಂಬಿಟ್ಟು ಅದನ್ನೇ ನಾವು ಒಂದು ಲೈನ್ನ ಇಲ್ಲಿ ಕಾಪಿ ಮಾಡ್ಕೊಳ್ತೀನಿ. ಕಾಪಿ ಮಾಡ್ಕೊಂಬಿಟ್ಟು ಇದನ್ನ ಕೆಳಗಡೆ ತೊಗೊಂಬರ್ತೀನಿ. ಓಕೆ, ಶಿಫ್ಟ್ ಪ್ಲಸ್ ಆಲ್ಟ್ ಡೌನ್ ಆ್ಯರೋ ಕೀನ ಪ್ರೆಸ್ ಮಾಡಿದ್ರೆ ಅದು ಲೈನ್ ಕೆಳಗಡೆ ಬರುತ್ತೆ. ಓಕೆ, ಸೊ ಇದನ್ನ ರನ್ ಮಾಡಿಬಿಟ್ಟು ನೋಡೋಣ ಏನಾಗುತ್ತೆ ಅಂತ. ಇಲ್ಲಿ ನೋಡ್ಬೋದು ಫಸ್ಟ್ ಆಫ್ ಆಲ್ ನಾನು ಈ ಫಂಕ್ಷನ್ನ ಕಾಲ್ ಮಾಡೋಕ್ಕಿಂತ ಮುಂಚೆ ಏನಾಗಿದೆ ನನ್ನ ವ್ಯಾಲ್ಯೂ var1 ವ್ಯಾಲ್ಯೂ ವಾಜಿದ್ ಅಂತ ಇದೆ. ಸೊ ಈ ಫಂಕ್ಷನ್ನ ಕಾಲ್ ಆದಮೇಲೆ ನನ್ನ var1 ವ್ಯಾಲ್ಯೂ ಏನಾಗಿದೆ ಕೊಟ್ರೇಶ್ ಅಂತಾಗಿದೆ. ಸೊ ಈ ರೀತಿ ನಾವು ಕ್ಲಾಸ್ ಮೆಥಡ್ನ ಯೂಸ್ ಮಾಡ್ಕೊಂಬಿಟ್ಟು ಕ್ಲಾಸ್ನಲ್ಲಿ ಇರುವಂತಹ ವೇರಿಯೇಬಲ್ಸ್ನು ಕೂಡ ಓವರ್ ರೈಟ್ ಮಾಡ್ಬೋದು. ಕ್ಲಾಸ್ ಮೆಥಡ್ ಡೆಕೋರೇಟರ್ ಮೆಥಡ್ ಏನಿದೆ, ಸೊ ಈ ಮೆಥಡ್ ಏನು ಮಾಡುತ್ತೆ ಅಂದರೆ ಒಂದು ಕ್ಲಾಸ್ನ ಆರ್ಗ್ಯುಮೆಂಟ್ ಆಗಿ ತೊಗೊಳುತ್ತೆ. ಓಕೆ, ಸೊ ಇದು ಬಂದುಬಿಟ್ಟು ನಮ್ಮದು ಕ್ಲಾಸ್ ಮೆಥಡ್ ಬಗ್ಗೆ ಆಯಿತು. ಅದೇ ರೀತಿ ನಮ್ಮದು ಸ್ಟ್ಯಾಟಿಕ್ ಮೆಥಡ್ ಅಂತ ಬರುತ್ತೆ, ಅದ್ರ ಬಗ್ಗೆನೂ ಕೂಡ ತಿಳ್ಕೊಳ್ಳೋಣ. ಇವಾಗ ನಾವು ಏನು ಮಾಡೋಣ ಸ್ಟ್ಯಾಟಿಕ್ ಮೆಥಡ್ ಬಗ್ಗೆ ತಿಳ್ಕೊಳ್ಳೋಣ. ಸ್ಟ್ಯಾಟಿಕ್ ಮೆಥಡ್ ಬೇಸಿಕಲಿ ಏನು ಮಾಡುತ್ತೆ ಅಂದರೆ ಇವಾಗ ನೋಡ್ವಿ ಇಲ್ಲಿ ಕ್ಲಾಸ್ ಮೆಥಡ್ನ ಯೂಸ್ ಮಾಡಿದಾಗ ಇಲ್ಲಿ ಏನಾಗ್ತಾ ಇತ್ತು, ಕ್ಲಾಸ್ ಒಂದು ಆರ್ಗ್ಯುಮೆಂಟ್ ಆಗಿ ಹೋಗ್ತಾ ಇತ್ತು, ಫಸ್ಟ್ ಆರ್ಗ್ಯುಮೆಂಟ್ ಆಗಿ ಪಾಸ್ ಆಗ್ತಾ ಇತ್ತು. ಸೊ ಕ್ಲಾಸ್ ಮೆಥಡ್ನ ಯೂಸ್ ಮಾಡ್ಕೋದೇ ಯಾವುದಾದ್ರೂ ಒಂದು ಫಂಕ್ಷನ್ನ ಕ್ರಿಯೇಟ್ ಮಾಡ್ಕೊಂಡಿವಿ ಅಂದರೆ ದಟ್ ಮೆಥಡ್ನ ಕ್ರಿಯೇಟ್ ಮಾಡ್ಕೊಂಡ್ವಿ ಅಂದರೆ ಅಲ್ಲಿ ಏನಾಗ್ತಾ ಇತ್ತು ಇನ್ಸ್ಟೆನ್ಸ್ ಒಂದು ಫಸ್ಟ್ ಆರ್ಗ್ಯುಮೆಂಟ್ ಆಗಿ ಪಾಸ್ ಆಗ್ತಾ ಇತ್ತು ಒಂದು ಫಂಕ್ಷನಲ್ಲಿ, ರೈಟ್. ಸೊ ಕ್ಲಾಸ್ ಮೆಥಡ್ನ ಯೂಸ್ ಮಾಡಿದಾಗ ಕ್ಲಾಸ್ ಏನಾಗ್ತಾ ಇದೆ ಫಸ್ಟ್ ಆರ್ಗ್ಯುಮೆಂಟ್ ಆಗಿ ಪಾಸ್ ಆಗ್ತಾ ಇದೆ, ರೈಟ್. ನನಗೆ ಒಂದು ಪರಿಸ್ಥಿತಿ ಬರುತ್ತೆ ಯಾವಾಗ ನಾನು ಕ್ಲಾಸ್ನು ಕೂಡ ಆರ್ಗ್ಯುಮೆಂಟ್ ಆಗಿ ತೊಗೋಬಾರ್ದು, ಆಮೇಲೆ ಇನ್ಸ್ಟೆನ್ಸ್ನು ಕೂಡ ಆರ್ಗ್ಯುಮೆಂಟ್ ಆಗಿ ತೊಗೋಬಾರ್ದು. ಜಸ್ಟ್ ಅವು ಎರಡೂ ಆರ್ಗ್ಯುಮೆಂಟ್ ತೊಗೋದೇನೆ ನಾನು ಏನು ಮಾಡಬೇಕು, ನನ್ನ ವರ್ಕ್ನ ಕಂಪ್ಲೀಟ್ ಮಾಡ್ಕೋಬೇಕು. ಸೊ ಅಂತಹ ಟೈಮಲ್ಲಿ ನಾವು ಏನು ಮಾಡಬೇಕಾಗುತ್ತೆ, ಕ್ಲಾಸ್ನಲ್ಲಿ ಅಂತಹ ಫಂಕ್ಷನ್ಸ್ಗಳನ್ನ ನಾವು ಕ್ರಿಯೇಟ್ ಮಾಡಬೇಕು ಆದಂತಹ ಪರಿಸ್ಥಿತಿ ಬಂತು ಅಂದರೆ ಯಾವ ರೀತಿ ಟ್ಯಾಕಲ್ ಮಾಡಬೇಕು. ಸೊ ಅದಕ್ಕೋಸ್ಕರ ನಾವೇನು ಯೂಸ್ ಮಾಡ್ಕೊಳ್ತೀವಿ ಅಂದರೆ ಬೇಸಿಕಲಿ ಸ್ಟ್ಯಾಟಿಕ್ ಮೆಥಡ್ನ ಯೂಸ್ ಮಾಡ್ಕೋತೀವಿ. ಸ್ಟ್ಯಾಟಿಕ್ ಮೆಥಡ್ ಅಂತ ಕೊಟ್ಬಿಟ್ಟು ನೀವು ಕೆಳಗಡೆ ಏನು ಫಂಕ್ಷನ್ನ ಕೊಡ್ತೀರೋ ಅದು ಸ್ಟ್ಯಾಟಿಕ್ ಮೆಥಡ್ನಲ್ಲಿ ಬರುತ್ತೆ. ಲೈಕ್ ನಾನು ಡೆಫ್ ಅಂತ ಕೊಟ್ಬಿಟ್ಟು ನಾನು ಏನು ಮಾಡ್ತೀನಿ STAT ಸ್ಟ್ಯಾಟಿಕ್ ಅಂತ ಇದನ್ನ ಒಂದು ಫಂಕ್ಷನ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ. ಬೇಸಿಕಲಿ ಇದು ಏನು ಇಂಟೇಕ್ ತೊಗೊಳ್ಳಲ್ಲ, ಜಸ್ಟ್ ಏನು ಮಾಡುತ್ತೆ ಪ್ರಿಂಟ್ I am ಸ್ಟಾಟ್ ಅಂತ ಮಾಡುತ್ತೆ. ಓಕೆ, ಸೊ I am STAT ಸ್ಟಾಟ್. ಓಕೆ, ಸೊ ಇದು ಏನು ಇಂಟೇಕ್ ತೊಗೊಳ್ಳಲ್ಲ ಆರ್ಗ್ಯುಮೆಂಟ್ನ. ನೀವು ಕೊಡ್ತಿದ್ರೆ ಕೊಡ್ಬೋದು, ಇಲ್ಲಿ ಬೇರೆ ರೀತಿಯಾದಂಥ ಆರ್ಗ್ಯುಮೆಂಟ್ಸ್ನ ಕೊಡ್ಬೋದು, ಏನು ಪ್ರಾಬ್ಲಮ್ ಇರೋಲ್ಲ. ಏನು ಮಾಡುತ್ತೆ ಆರ್ಗ್ಯುಮೆಂಟ್ 1 ತೊಗೊಳುತ್ತೆ ಅಂತ ಇಟ್ಕೊಂಡು ಒಂದು ಆರ್ಗ್ಯುಮೆಂಟ್ನ ತೊಗೊಳುತ್ತೆ. ಸೊ ಅದಾದಮೇಲೆ ಇಲ್ಲಿ ಏನು ಮಾಡ್ತಾ ಇದೆ ಅದು ಆರ್ಗ್ಯುಮೆಂಟ್ನ ಪ್ರಿಂಟ್ ಮಾಡಿಸ್ತಾ ಇದೆ. ಓಕೆ, ಸೊ ಇಲ್ಲಿ ಕಾಲ್ ಮಾಡೋಣ ಈ ಫಂಕ್ಷನ್ನ. ಇವಾಗ ಕಾಲ್ ಮಾಡಿಬಿಟ್ಟು ನೋಡೋಣ ಯಾವ ರೀತಿ ಕಾಣಿಸುತ್ತೆ ಅಂತ. STU1 ಡಾಟ್ ಸ್ಟ್ಯಾಟಿಕ್ ಆರ್ಗ್ಯುಮೆಂಟ್ನಲ್ಲಿ ಏನು ಕೊಡೋಣ ನಾವು ವಾಜಿದ್ ಅಂತ ಕೊಡ್ತೀನಿ. ಓಕೆ, ಸೊ ವಾಜಿದ್ನ ನಾನು ಡಬಲ್ ಕೋಟ್ನಲ್ಲಿ ಹಾಕಬೇಕಾಗುತ್ತೆ. ಸೊ ವಾಜಿದ್ ಅಂತ ಕೊಟ್ಟೆ. ಇವಾಗ ಏನಾಗುತ್ತೆ I am ಸ್ಟಾರ್ಟ್ ಆರ್ಗೊಳಗಡೆ ವಾಜಿದ್ ಪ್ರಿಂಟ್ ಆಗುತ್ತೆ. ರನ್ ಮಾಡಿಬಿಟ್ಟು ನೋಡೋಣ ಇದನ್ನ. I am ಸ್ಟಾರ್ಟ್ ವಾಜಿದ್ ಅಂತ ಬಂತು. ಓಕೆ, ಸೊ ಇಲ್ಲ ಏನಾದ್ರೂ ಆರ್ಗ್ಯುಮೆಂಟ್ನ ಪಾಸ್ ಮಾಡದೇ ಇದ್ದಿದ್ರೂ ನಡೀತಾ ಇತ್ತು, ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ನನಗೆ ಏನಾಗ್ತಾ ಇತ್ತು ಫಂಕ್ಷನ್ ರನ್ ಆಗ್ತಾ ಇತ್ತು. ನೋಡ್ಬೋದು ಇವಾಗ ಆರ್ಗ್ಯುಮೆಂಟ್ನ ಏನು ಪಾಸ್ ಮಾಡ್ತಾ ಇಲ್ಲ, ನಾನು ಜಸ್ಟ್ ಇದನ್ನ ರನ್ ಮಾಡ್ತೀನಿ. ಆವಾಗಲೂ ಕೂಡ ನಂದು ಏನಾಗ್ತಾ ಇದೆ I am ಸ್ಟಾರ್ಟ್ ಅಂತ ಪ್ರಿಂಟ್ ಆಗ್ತಾ ಇದೆ. ಓಕೆ, ಯಾವ ಟೈಮ್ನಲ್ಲಿ ನಮಗೆ ಒಂದು ಫಂಕ್ಷನ್ನ ಕ್ರಿಯೇಟ್ ಮಾಡಬೇಕು ಕ್ಲಾಸ್ನಲ್ಲಿ, ಅಲ್ಲಿ ಯಾವುದೇ ರೀತಿಯಾದಂಥ ಆರ್ಗ್ಯುಮೆಂಟ್ನ ಅದು ತೊಗೋಬಾರ್ದು. ಓಕೆ, ಆಟೋಮೆಟಿಕಲಿ ಅದು ಯಾವುದೇ ರೀತಿಯಾದಂಥ ಆರ್ಗ್ಯುಮೆಂಟ್ನ ತೊಗೋಬಾರ್ದು. ಲೈಕ್ ಕ್ಲಾಸ್ ಮೆಥಡ್ನ ಯೂಸ್ ಮಾಡಿದಾಗ ಇಲ್ಲಿ ಏನಾಗ್ತಾ ಇತ್ತು, ಕ್ಲಾಸ್ ಡೈರೆಕ್ಟ್ಲಿ ಒಂದು ಫಸ್ಟ್ ಆರ್ಗ್ಯುಮೆಂಟ್ ಆಗಿ ಪಾಸ್ ಆಗ್ತಾ ಇತ್ತು. ಆಮೇಲೆ ನಾವು ಇಲ್ಲಿ ಏನು ಮಾಡ್ತಾ ಇದ್ವಿ, ಸಿಂಪಲ್ಲಾಗಿ ಯಾವುದಾದ್ರೂ ಒಂದು ಫಂಕ್ಷನ್ನ ಕ್ರಿಯೇಟ್ ಮಾಡಿದಾಗಲ್ಲ ಏನಾಗ್ತಿತ್ತು ಆಟೋಮೆಟಿಕಲಿ ಸೆಲ್ಫ್ ಒಂದು ಫಸ್ಟ್ ಆರ್ಗ್ಯುಮೆಂಟ್ ಆಗಿ ಪಾಸ್ ಆಗ್ತಾ ಇತ್ತು. ಓಕೆ, ಅದೇ ರೀತಿ ನಾನು ಸ್ಟ್ಯಾಟಿಕ್ ಮೆಥಡ್ನ ಯೂಸ್ ಮಾಡಿದಾಗ ಇಲ್ಲಿ ನೀವು ಮ್ಯಾನ್ಯುವಲಿ ಯಾವುದಾದ್ರೂ ಒಂದು ಆರ್ಗ್ಯುಮೆಂಟ್ನ ಅಸೈನ್ ಮಾಡಿದ್ರೆ ಮಾತ್ರ ಆರ್ಗ್ಯುಮೆಂಟ್ ಪಾಸ್ ಆಗುತ್ತೆ, ಇಲ್ಲಾಂದರೆ ಅದು ಏನು ಮಾಡುತ್ತೆ ಒಂದು ಸ್ಟ್ಯಾಟಿಕ್ ಫಂಕ್ಷನ್ ಅಂತ ಹೇಳ್ಬೋದು. ಓಕೆ,
ಸೊ ಆ ರೀತಿ ನಾವು ಯೂಸ್ ಮಾಡ್ಕೋತೀವಿ ಕ್ಲಾಸ್ ಮೆಥಡ್ನ. ಆಮೇಲೆ ಸ್ಟ್ಯಾಟಿಕ್ ಮೆಥಡ್ನ. ಕ್ಲಾಸ್ ಮೆಥಡ್ ಏನು ಮಾಡುತ್ತೆ, ನೆನಪಿರಲಿ, ಕ್ಲಾಸ್ನಲ್ಲಿ ನೀವು ಯಾವುದಾದ್ರೂ ಒಂದು ಫಂಕ್ಷನ್ನ ಕ್ರಿಯೇಟ್ ಮಾಡಿದೆ ಅಂದರೆ ಆಟೋಮೆಟಿಕಲಿ ಅದ್ರದ್ದು ಫಸ್ಟ್ ಆರ್ಗ್ಯುಮೆಂಟ್ ಏನಿರುತ್ತೆ, ಇನ್ಸ್ಟೆನ್ಸ್ ಇರುತ್ತೆ. ಸೊ ಅದೇ ರೀತಿ ನೀವು ಕ್ಲಾಸ್ ಮೆಥಡ್ನಲ್ಲಿ ಯಾವುದಾದ್ರೂ ಒಂದು ಫಂಕ್ಷನ್ನ ಕ್ರಿಯೇಟ್ ಮಾಡ್ಕೊಂಡ್ರೆ ಏನಾಗುತ್ತೆ, ಆಟೋಮೆಟಿಕಲಿ ಅದ್ರದ್ದು ಫಸ್ಟ್ ಆರ್ಗ್ಯುಮೆಂಟ್ ಕ್ಲಾಸ್ ಇರುತ್ತೆ. ಓಕೆ, ಅದೇ ರೀತಿ ನೀವು ಸ್ಟ್ಯಾಟಿಕ್ ಮೆಥಡ್ನ ಯೂಸ್ ಮಾಡಿಕೊಂಡ್ರೆ ನೀವು ಆರ್ಗ್ಯುಮೆಂಟ್ನ ಪಾಸ್ ಮಾಡ್ಬೋದು, ಮಾಡ್ದೇನೂ ಇರ್ಬೋದು. ಕಂಪಲ್ಸರಿ ಏನಿರಲ್ಲ. ಸ್ಟ್ಯಾಟಿಕ್ ಮೆಥಡ್ನಲ್ಲಿ ನೀವೇನು ಫಂಕ್ಷನ್ನ ಕ್ರಿಯೇಟ್ ಮಾಡ್ತಿರೋ ಅದಕ್ಕೆ ನೀವು ಆರ್ಗ್ಯುಮೆಂಟ್ ಪಾಸ್ ಮಾಡಲೇಬೇಕು ಅಂತ ಏನು ರೂಲ್ಸ್ ಇರಲ್ಲ. ಸೊ ಆರ್ಗ್ಯುಮೆಂಟ್ನ ಕೊಡಿ ಬಿಡಿ ನಡೆಯುತ್ತೆ. ಓಕೆ, ಸೊ ಈ ರೀತಿ ನಮ್ಮ ಕ್ಲಾಸ್ ಮೆಥಡ್ ಆಮೇಲೆ ಸ್ಟ್ಯಾಟಿಕ್ ಮೆಥಡ್ ವರ್ಕ್ ಆಗುತ್ತೆ. ಐ ಥಿಂಕ್ ಸೊ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿರಬಹುದು. ಅಂಡರ್ಸ್ಟ್ಯಾಂಡ್ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲರಿಗೂ ವಿಡಿಯೋಸ್ಗಳನ್ನ ನೋಡ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ, ಕಲಿತಾ ಇರಿ, ಕಲಿಸ್ತಾ ಇರಿ. ಜೈ ಹಿಂದ್, ವಂದೇ ಮಾತರಂ.